ಹಲೋ ವೀಕ್ಷಕರೇ, ನಾನು ಈ ದಿವಸ ನಿಮಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಬ್ರೆಡ್ ಚೀಸ್ ಎಗ್ ಸ್ಯಾಂಡ್ವಿಚ್ ಅಂತ, ಇದು ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಮತ್ತು ಚೀಸ್ ಎಲ್ಲ ಹಾಕ್ಬಿಟ್ಟು ಮಾಡೋದಿದು ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಈಗ 2 ಮೊಟ್ಟೆ ತೊಗೊಂಡು ನಾನು ಇಲ್ಲಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಸಿಪ್ಪೆ ತೆಗೆದು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಥರ ಸ್ನ್ಯಾಕ್ಸು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಮೇಲ್ಗಡೆಗೆ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಈಗ ನಾನು ಮ್ಯಾಗಿ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಮ್ಯಾಗಿ ಮಸಾಲ ಇಲ್ಲ ಅಂತಂದರೆ ಚಿಕನ್ ಮಸಾಲ ಇದ್ದರೂ ಹಾಕ್ಕೋಬೋದು. ಇಲ್ಲಿ ಒಂದು 4 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ ನಾನು, ಮತ್ತು ಮಯೋನೀಸ್ ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆ ಕ್ವಾಲಿಟಿದು ವೆಜ್ಜು ಮಯೋನೀಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಮಯೋನೀಸ್ ಇಲ್ಲ ಅಂದರೆ ಬೆಣ್ಣೆನ ಹಾಕ್ಕೋಬೋದು. ಮತ್ತು ಟೊಮೊಟೊ ಕೆಚಪ್ನ ತೊಗೊಂಡಿದ್ದೀನಿ. ಈಗ ಬ್ರೆಡ್ ಮೇಲೆ ಟೊಮೊಟೊ ಕೆಚಪ್ನ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಮಯೋನೀಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮಯೋನೀಸ್ ಇಲ್ಲ ಅಂತಂದರೆ ಬೆಣ್ಣೆನ ನೀವು ಸ್ಪ್ರೆಡ್ ಮಾಡ್ಬೋದು. ಬೆಣ್ಣೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸಾಮಾನ್ಯ ಮಯೋನೀಸು ಎಲ್ಲರೂ ತಿನ್ನಲ್ಲ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬೆಣ್ಣೆನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಈಗ ನಾನು ಇಲ್ಲಿ ಚೀಸ್ನ ತೊಗೊಂಡಿದ್ದೀನಿ. ಇದು ಸ್ಲೈಸ್ ಆಗಿ ಒಂದೊಂದು ಪ್ಯಾಕೆಟೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ಒಂದೊಂದು ಸಿಂಗಲ್ ಪ್ಯಾಕೆಟ್ ಇರುತ್ತೆ, ಒಂದು 4-5 ಪ್ಯಾಕೆಟ್ ಇರುತ್ತೆ ಒಂದು ಬಾಕ್ಸ್ ಒಳಗಡೆ. ಈ ಥರ ಇದು ತುಂಬ ಚೆನ್ನಾಗಿದೆ, ಇದು ಕ್ವಾಲಿಟಿನೂ ಚೆನ್ನಾಗಿದೆ. ನೋಡಿ, ಈ ಥರ ಟೊಮೊಟೊ ಕೆಚಪ್ಪು ಮತ್ತು ಮಯೋನೀಸ್ ಹಚ್ಚಿದ ಮೇಲೆ ಈ ಥರ ಸ್ಲೈಸ್ನ ನೀವು ಚೀಸ್ ಸ್ಲೈಸ್ನ ಈ ಥರ ಬ್ರೆಡ್ ಮೇಲೆ ಹಾಕ್ಕೊಳ್ಳಿ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಮೊಟ್ಟೆನ ನಾವೇನು ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ವಲ್ಲ ಅದನ್ನು ಇಟ್ಕೊಳ್ಳಿ 2. ಈಗ ಚಿಲ್ಲಿ ಫ್ಲ್ಯಾಕ್ಸ್ ಅಂತ ಸಿಗುತ್ತೆ. ಇದು ಏನಪ್ಪ ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಬಿಟ್ಟು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚಿಲ್ಲಿ ಫ್ಲ್ಯಾಕ್ಸ್ ರೆಡಿ ಆಗುತ್ತೆ. ನನ್ನ ಹತ್ರ ಇದು ಇತ್ತು, ಚಿಲ್ಲಿ ಫ್ಲ್ಯಾಕ್ಸ್ ರೆಡಿ ಇತ್ತು, ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಆರಿಗ್ಯಾನೋ ಅಂತಂದ್ಬಿಟ್ಟು ಇದನ್ನು ಸಹ ಹಾಕಬೇಕು. ಈ ಪಿಜ್ಜಾಗೆಲ್ಲ ಬಳಸ್ತಾ ಇರ್ತಾರೆ ಇದನ್ನು, ಆರಿಗ್ಯಾನೋ ಅಂತಂದ್ಬಿಟ್ಟು. ಇದನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ ಹಾಕ್ಕೋಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ, ಇದು ಫ್ಲೇವರು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ತಾರೆ. ಇವಾಗ ನೋಡಿ, ಬೆಣ್ಣೆ ಹಾಕ್ತಾಯಿದ್ದೀನಿ ಹಂಚಿನ ಮೇಲೆ. ನಿಮ್ಮ ಹತ್ರ ತವಾ ಇದ್ದರೆ ಅದ್ರ ಮೇಲೆ, ತವಾದ ಮೇಲೇ ಫ್ರೈದು ತವಾ ಇದ್ದರೆ ಅದ್ರ ಮೇಲೂ ಸಹ ಮಾಡ್ಕೋಬೋದು, ಇಲ್ಲಿ ಹಂಚಿನ ಮೇಲೂ ಮಾಡ್ಬೋದು. ಈ ಥರ ಸ್ಯಾಂಡ್ವಿಚ್ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸಂಜೆ ಟೈಮಲ್ಲಿ ಮಳೆ ಬರ್ತಾಯಿದ್ರೆ ವಾವ್, ಈ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ, ಈಗ ನಾನು ಮೊಟ್ಟೆಗಳನ್ನೆಲ್ಲ ಬ್ರೆಡ್ಡು ಮತ್ತು ಚೀಸ್ ಮೇಲೆ ಇಟ್ಟಿದ್ದೀನಿ. ಈ ಥರ ನಾವು ಇಟ್ಟಾಗ ಏನಾಗುತ್ತೆ, ಚೀಸು ಮೆಲ್ಟ್ ಆಗುತ್ತೆ, ಆವಾಗ ಅದು ಇಟ್ಕೊಳ್ಳುತ್ತೆ ಮೊಟ್ಟೆ ಎಲ್ಲ, ಅದಕ್ಕೇ ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಆವಾಗ ಹೊರಗಡೆ ಏನೂ ಸ್ಪ್ರೆಡ್ ಆಗಲ್ಲ, ಮೊಟ್ಟೆ ಎಲ್ಲ ಏನೂ ಇದಾಗಲ್ಲ. ಈಗ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆ ಚೀಸ್ಗೆ ಎಲ್ಲ ಮೆತ್ಕೊಳ್ಳುತ್ತೆ. ನೋಡಿ, ಈ ಥರ ಚೀಸ್ಗೆ ಎಲ್ಲ ಅಂಟ್ಕೊಂಡಿರುತ್ತೆ ಅದು. ಇವಾಗ ನೋಡಿ, ಇನ್ನೊಂದು ಅದ್ರ ಮೇಲ್ಗಡೆ ಸ್ಲೈಸ್ ಬ್ರೆಡ್ನ ಇಟ್ಬಿಟ್ಟು ಮೇಲ್ಗಡೆ ಈ ಥರ ಬೆಣ್ಣೆನ ಸವರ್ಕೊಳ್ಳಿ. ಬೆಣ್ಣೆನ ಸವರ್ಬಿಟ್ಟು ನೋಡಿ, ಈ ಥರ 2 ಕಡೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರೋ ಟೇಸ್ಟಿಯಾದ ಬ್ರೆಡ್ ಚೀಸ್ ಎಗ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನೋಡಿದ್ರೆ ನೋಡೋಕ್ಕೇ ಸೂಪರಾಗಿ ಕಾಣ್ತಾ ಇದೆ. ಈ ಥರ ಮಕ್ಳಿಗೆ ಮಾಡಿಕೊಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.